ಚೆನ್ನಾಗಿದೆ. ಚೆನ್ನಾಗಿದೆ. ಶಿವರಾಜ್ ಕುಮಾರ್ ಗುಡ್. ಚೆನ್ನಾಗಿದೆ ಸರ್. ಶಿವಣ್ಣ ಅವರು ಚೆನ್ನಾಗಿದೆ, ಒಳ್ಳೆಯದು ಚೆನ್ನಾಗಿದೆ, ಇಂಟ್ರೋಲ್ಮೆಂಟ್ ಚೆನ್ನಾಗಿದೆ. ಚೆನ್ನಾಗಿದೆ ಸರ್ ಮೂವಿ. ಮೂವಿನೇ ಇಷ್ಟ ಆಯಿತು. ಇದೆ ಸರ್, ಹೋಗಿ ನೋಡಿ ನೀವು ಒಂದ್ಸರಿ. ಸೂಪರ್ ಆಗಿದೆ, ಎಲ್ಲ ಚೆನ್ನಾಗಿದೆ. ಶಿವಣ್ಣನ ಆಕ್ಟಿಗೆ ಸೂಪರ್. ತಾಯಿ ಸೆಂಟಿಮೆಂಟ್ ಚೆನ್ನಾಗಿತ್ತು. ಚೆನ್ನಾಗೈತೆ ಗುರು. ಸೂಪರ್ ಆಯ್ತಮ್ಮ. ಚೆನ್ನಾಗಿದೆ ಸರ್ ಮೂವಿ. ಸರ್ ಮೂವಿಯಲ್ಲಿ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಮೆಸೇಜ್ ಇದೆ, ಅರ್ಥ ಮಾಡ್ಕೋಬೇಕಷ್ಟೇ. ಚೆನ್ನಾಗಿದೆ ಸರ್ ಮೂವಿ. ಮೆಸೇಜ್ ಇದೆ, ಮೆಸೇಜ್ ಅರ್ಥ ನೋಡಿದ್ರೇ ಗೊತ್ತಾಗುತ್ತೆ, ಬಟ್ ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿದೆ. ಎಕ್ಸ್ಪೆಕ್ಟೇಷನ್ ಇದ್ದಷ್ಟಿಲ್ಲ. ಸಕಾಲಾಗಿದೆ, ಅದ್ಭುತವಾಗಿದೆ. ಅದರಲ್ಲೂ ಶಿವನ ಆ್ಯಕ್ಟಿಂಗ್ ಅಂತೂ ಬೆಂಕಿ ಸಹ. ಲಾಸ್ಟ್ ಒಂದು 15-20 ನಿಮಿಷ ಒಂದು 10 ಅವತಾರ ಬರುತ್ತೆ, ಸಖತ್ತು. ಶಿವನಂದಂತೂ ಸೂಪರ್. ಶಿವನ ಜೈ ಶಿವನ ಅನ್ಬೋದು. ಚೆನ್ನಾಗಿದೆ, ಅದು ಸೂಪರ್ ಆಗಿದೆ. ಚೆನ್ನಾಗಿದೆ ಸರ್, ಓಕೆ. ಶಿವನ್ ಎಂಟ್ರಿ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಸೂಪರ್ ಆಗಿತ್ತು ಶಿವನಂದು. ಚೆನ್ನಾಗಿದೆಯಪ್ಪ. ಇವತ್ತಿನ ಮಕ್ಕಳಿಗೆ ಯಾವುದು ಪಿಕ್ಚರ್ಗಳು ಇರಲಿಲ್ಲ ನೋಡೋ ಅಂಥದ್ದಕ್ಕೆ. ಈ ಫಿಲಮ್ ಮಕ್ಕಳಿಗೆ, ಫ್ಯಾಮ್ಲಿಗೆ ತುಂಬ ಚೆನ್ನಾಗಿದೆ. ಸೂಪರ್, ಅಲ್ಟಿಮೇಟ್. ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಸೊ ಮೇಯ್ನ್ ಈ ಫಿಲಮ್ಗೆ ಶಿವಣ್ಣನೇ, ರಾಜ್ ಬಿ ಶೆಟ್ಟಿನಿಲ್ಲ, ಉಪೇಂದ್ರನೇ ಇಲ್ಲ, ಶಿವಣ್ಣನೇ ಮೇಯ್ನು. ಶಿವಣ್ಣನೇ ಫಿಲಮ್ ಸ್ಟಾರ್ಟಿಂಗು, ಶಿವಣ್ಣನೇ ಎಂಡಿಂಗು. ಸೂಪರ್ ಆಗಿದೆ. ತಿರುಮೂರ್ತಿಗಳು ಸೂಪರ್ ಆಗಿದೆ. ಕಾಮಿಡಿ ಮೀಡಿಯಮ್ ಆಗಿದೆ. ಸೊ ಫಿಲಮ್ ಎಲ್ಲೂ ಬೋರ್ ಹೊಡೆಯಲ್ಲ, ಕಾಸು ಕೊಟ್ಟರೆ ಮೋಸ ಇಲ್ಲ. ಸೊ ಮಕ್ಕಳಿಗೆ ಫಿಲಮ್ ಇರಲಿಲ್ಲ, ಇದು ಮಕ್ಕಳಿಗೆ ತುಂಬ ಒಳ್ಳೆ ಫಿಲಮ್. ಇದು ಇಡೀ ಫ್ಯಾಮ್ಲಿ ಲೇಡೀಸ್ ಸಮೇತ ಕೂತ್ಕೊಂಡು ನೋಡೋಂಥ ಪಿಕ್ಚರು. ಸೊ ಮಕ್ಕಳಿಗೆ ಒಳ್ಳೆ ಫಿಲಮ್. ಚೆನ್ನಾಗಿದೆ ಸರ್, ಸಕ್ಕತ್ತಾಗಿದೆ. ಸಖತ್ತಾಗಿದೆ. ಅಪರೂಪ. ಸುಮಾರು ದಿವಸ ಆಯಿತು ಕನ್ನಡ ಮೂವೀಸ್ ಥಿಯೇಟ್ರಲ್ಲಿ ನೋಡಿರಲಿಲ್ಲ. ಸಖತ್ತಾಗಿದೆ, ಸೆಕ್ಸಿ, ನೋಡ್ಬೋದೆಲ್ಲ. ಫ್ಯಾಮಿಲಿ ಎಂಟರ್ಟೈನರ್. ಸೂಪರ್, ಅಲ್ಟಿಮೇಟ್. ಎಲ್ಲ ಸಖತ್ತಾಗಿದೆ. ಹನ್ನೊಂದು ಅವತಾರ ಏನಿದೆ ಅಲ್ಲ, ಅದು ಅಲ್ಟಿ. ಮೂವಿ ಅವ್ರ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಎಲ್ಲರದು, ಆದರೆ ತುಂಬ ಹೇಳ್ದೆ ಅಂದರೆ ಅಷ್ಟು ಪರ್ಫೆಕ್ಟ್ ಇಲ್ಲ. ಆಸಮ್ ಆಗಿದೆ, ಚೆನ್ನಾಗಿದೆ. ಶಿವಣ್ಣನ ಎಂಟ್ರಿ ಅಂತೂ ಮಸ್ತಾಗಿದೆ. ಗೂಸ್ ಬಂಪ್ಸ್ ಬಂದ್ಬಿಡ್ತು ಸಿನಿಮಾ. ಸೆಕೆಂಡ್ ಹಾಫ್ ಸ್ವಲ್ಪ ಆಫ್ ಅನಿಸುತ್ತೆ, ಬಟ್ ಫಸ್ಟ್ ಹಾಫ್ ತುಂಬ ಚೆನ್ನಾಗಿ ಟೇಕ್ ಓವರ್ ಆಗುತ್ತೆ. ಒಳ್ಳೆ ಟೇಕ್ ಓವರ್ ಆಗಿ ಆಮೇಲೆ ಸ್ವಲ್ಪ ಅರ್ಜುನ್ ಜನ್ಯ ಅವ್ರ ಕ್ಲೈಮ್ಯಾಕ್ಸಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೋದಾಯಿತು. ಈ ನಾರ್ಮಲ್ ಫಿಲಾಸಫಿ ಥರ ಬಂದ್ಬಿಡುತ್ತೆ. ಸೊ ಅದು ಚೆನ್ನಾಗಿದೆ. ಶಿವಣ್ಣನ ಎಂಟ್ರಿ ಮಾಸ್ಟ್ರು. ಶಿವಣ್ಣಂಗೋಸ್ಕರ ನಾನು ಬಂದಿರೋದು ಅಲ್ಲಿ ಸಿನಿಮಾಗೆ. ಶಿವಣ್ಣನ ಎಂಟ್ರಿ ಅಂತ ತಡ್ಕೊಳಕ್ಕಾಗಲ್ಲ. ನನಗೆ ವಾಯ್ಸ್ ಹೋಗ್ಬಿಟ್ಟಿದೆ ನೋಡಿ, ಹಂಗಿರ್ತಿದ್ದೀನಿ. ಆಸಮ್ ಆಗಿತ್ತು ಸಿನಿಮಾ. ಕಂಟೆಂಟ್ ಆ್ಯಕ್ಚುಲಿ ಅದೇ ಗರುಡ ಪುರಾಣದ ಬಗ್ಗೆ. ಇವಾಗ ಮನುಷ್ಯ ಅದೇ ಒಂದು ಬರ್ತ್ ಡೇಟಿಂದ ಡೆತ್ ಡೇಟ್ವರೆಗೂ ಮಧ್ಯದಲ್ಲಿ ಲೈನ್ ಇರುತ್ತಲ್ಲ, ಸೊ ಅದು ನಾವು ಹೆಂಗೆ ಬದುಕಬೇಕು ಲೈಫಲ್ಲಿ ಅಂತ. ಚೆನ್ನಾಗಿದೆ ಸಿನಿಮಾ, ನೋಡ್ಬೋದು. ಥ್ಯಾಂಕ್ ಯು. ಸೂಪರಪ್ಪ. ನಮ್ಮ ಫಸ್ಟ್ ಉಪೇಂದ್ರ ಅವ್ರನ್ನ ರಾಜ್ ಬಿ ಶೆಟ್ಟಿಯವರು ತುಂಬ ಚೆನ್ನಾಗಿ, ಮೂವರು ಹೀರೋಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವರೂ. ಅದರಲ್ಲಿ ನಮ್ಮ ಉಪೇಂದ್ರ ಅವರು ಬರೀ ಬೈಕ್ ತೋರಿಸಿ ಕರೆಕ್ಟ್. ಶಿವಣ್ಣ ಬಂದವಾಗ್ಲಂತೂ ನಮಗೆ ಕಣ್ಣಲ್ಲಿ ನೀರು ಬರೆಸ್ಬಿಟ್ರು ನಿಜವಾಗ್ಲೂ. ಶಿವಣ್ಣನ ಎಂಟ್ರಿ ಅಂತೂ ಸೂಪರ್ ಅಂದರೆ ಸೂಪರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ದೈವತ್ವದ ಕಳೆ ತೋರಿಸಿದ್ದಾರೆ. ಮತ್ತು ದೇವ್ರ ಬಗ್ಗೆ ಏನು ಯಾವ ಥರ ಅಂತ ನಮ್ಮ ಹಿಂದೂಗಳಿಗೆ ಇವಾಗೆಲ್ಲ ಇದೆಲ್ಲ ಎಲ್ರಿಗೂ ತೋರಿಸ್ಕೊಟ್ಟಿದ್ದಾರೆ. ಮತ್ತು ಗರುಡ ಪುರಾಣದ್ದು ಗೊತ್ತಿರಲಿಲ್ಲ ನಮ್ಗಳಿಗೆಲ್ಲ ಏನು ಅಂತ. ಇದು ನೋಡಿದ್ಮೇಲೆ ಸ್ವಲ್ಪ ಬೆಚ್ಚ ಬೀಳಂಗಾಗಿದೆ ನಮಗೆ ಗರುಡ ಪುರಾಣದ್ದು. ಇನ್ಮೇಲೆ ಆದರೂ ಒಂದು ಮನುಷ್ಯ ಅನ್ನೋನು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ಜನಗಳಿಗೆಲ್ಲ ಒಳ್ಳೆ ಸೇವೆ ಮಾಡ್ಕೊಂಡು ಹೋಗಲಿ ಅಂತ ಹೇಳೋ ಥರ ನಮ್ಮ ಇವರು ಅರ್ಜುನ್ ಜನ್ಯ ಸರ್ ಡೈರೆಕ್ಷನ್ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ತುಂಬ ಇಷ್ಟ ಆಯ್ತಪ್ಪ. ಶಿವಣ್ಣ ಅವ್ರು ಲೇಟಾಗಿ ನಾವು ಅದೇ 20 ನಿಮಿಷ ಅವ್ರಿಗೆ ಲೇಟೆಸ್ಟಾಗಿ ಬಂದು ನಿಜಲು ಸುಬ್ರಹ್ಮಣ್ಯ ಅಂತ ತೋರಿಸಿದಾಗ ಸುಬ್ರಹ್ಮಣ್ಯ ತೋರಿಸಿದ ತಕ್ಷಣ ಶಿವಣ್ಣವರು ತೇರು ಎತ್ಕೊಂಡಿದ ತಕ್ಷಣ ಕಣ್ಣಲ್ಲಿ ನೀರು ನಾನು ಬಂದೇ ಬಿಡ್ತು. ನಮ್ಮ ಕಣ್ಣಲ್ಲಿ ನೀರು ಸತ್ಯವಾಗ್ಲೂ ಹೇಳ್ತಿದ್ದೀನಿ. ಆ ಸುಬ್ರಹ್ಮಣ್ಯ ತೋರಿಸಿದ ತಕ್ಷಣ ನಮಗೆ ಶಿವಣ್ಣವ್ರು ಬಂದ ತಕ್ಷಣ ಆ ಶಾಂತಮೂರ್ತಿ, ಅದು ಬೇರೆ ನಮ್ಮ ಶಿವಣ್ಣನಿಗೆ ಹುಷಾರಿರಲಿಲ್ಲ, ಅದೆಲ್ಲ ಜ್ಞಾಪಕ ಬಂದ್ಬಿಡ್ತು ನಮಗೆ. ಆ ಶೂಟಿಂಗ್ ಟೈಮಲ್ಲೇ ಶಿವಣ್ಣವ್ರಿಗೆ ಹುಷಾರಿರಲಿಲ್ಲ. ಆ ದೇವರೇ ಅವ್ರಿಗೆ ಕಾಪಾಡಿ ತಿರ್ಗಾ ಮತ್ತೆ ಸಿನಿಮಾ ಬಂದು ನಾವು ಮೂವಿಯಲ್ಲಿ ನೋಡ್ಕೊಂಡು ಈ ಥರ ಖುಷಿಯಾಗ್ಬಿಟ್ಟಿದ್ದೀವಿ ಕಣಪ್ಪ. ಶಿವಣ್ಣಗೆ 100 ವರ್ಷ ಆಯಿಸ್ಕೊಡ್ಲಿ. ನಮ್ಮ ಉಪೇಂದ್ರ ಸರು ಚೆನ್ನಾಗಿದ್ದಾರೆ, ರಾಜ್ ಬಿ ಶೆಟ್ಟಿಯವರು ತುಂಬ ಚೆನ್ನಾಗಿದೆ. ಅರ್ಜುನ್ ಜನ್ಯ ಸರ್ಗೆ ಜೈ ಹೇಳಬೇಕು. ಫಸ್ಟ್ ಡೈರೆಕ್ಷನ್ನು ತುಂಬ ನಮಸ್ಕಾರ ಮಾಡ್ತೀನಿ ಅರ್ಜುನ್ ಜನ್ಯ ಸರ್ಗೆ. ಅವರು ಓಂ ಶಕ್ತಿ ಭಕ್ತ, ನಾನು ಓಂ ಶಕ್ತಿ ಭಕ್ತಳು. ನಿಜವಾಗ್ಲೂ ಅರ್ಜುನ್ ಜನ್ಯ ಅವ್ರಿಗೆ ಈ ಗರುಡ ಪುರಾಣದ್ದು ಮನುಷ್ಯತ್ವ ಅನ್ನೋದು ಯಾವ ಥರ ಅಂತ ತೋರಿಸ್ಕೊಟ್ಟಿದ್ದಾರೆ ಸರ್. ನಿಜವಾಗ್ಲೂ ಅರ್ಜುನ್ ಜನ್ಯ ಅವ್ರಿಗೆ ಮೆಸೇಜ್ ಅಂದರೆ ಇದರಲ್ಲಿ ಏನು ಅಂತ ಅಂದರೆ, ಒಬ್ಬ ಮನುಷ್ಯ ಎಷ್ಟು ಪುಣ್ಯ ಮಾಡ್ತಾನೋ, ನಾವು ಸತ್ ಮೇಲೆ ನಮ್ಮ ಆತ್ಮಕ್ಕೂ ಅಷ್ಟೇ ಆ ಪುಣ್ಯ ನಾವು ಕ್ಯಾರಿ ಮಾಡಿದ್ರೆ ಆ ಪುಣ್ಯ ನಮ್ಮ ಜೊತೆಗೆ ಬರುತ್ತೆ. ನಾವು ಎಷ್ಟು ಪಾಪ ಮಾಡ್ತೀವೋ ಅಷ್ಟು ನಮಗೆ ಕಷ್ಟಗಳು ಬರುತ್ತೆ. ಆದಷ್ಟು ಎಲ್ಲರೂ ಪುಣ್ಯನೇ ಮಾಡೋಣ, ಸತ್ ಮೇಲೆ ನಮ್ಮ ಆತ್ಮ ಶಾಂತಿಯಾಗಿರಲಿ ಅಂತ. ಚೆನ್ನಾಗಿದೆ.
ಸೂಕ್ಷ್ಮ ವಿಚಾರಗಳನ್ನ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಮಾಸ್ ಪ್ರೇಕ್ಷಕರು ಮಾತ್ರ ಬಂದು ನೋಡಬೇಡಿ, ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದು. ಗರುಡಾಪುರಾಣ ಗೊತ್ತಿರೋರು ನೋಡ್ಬೋದು. ಸುಮ್ಮನೆ ಏನೋ ಒಂದು ವಿಚಾರ ತೋರಿಸ್ತಾ ಇದ್ದಾರೆ, ಏನಪ್ಪ ಇದು ಏನು ಇಲ್ವಲ್ಲ, ಒಂದು ನಾಯ ವಿಚಾರಕ್ಕೆ ಹಿಂಗೆ ಮಾಡ್ತಾರೆ ಅನ್ನೋದು ಕೂತ್ಕೊಂಡು ಯಾರು ಸಿನಿಮಾ ನೋಡಬೇಡಿ, ಪ್ರೀತಿಯಿಂದ ಸಿನಿಮಾ ನೋಡಿ, ಅರ್ಥ ಆಗುತ್ತೆ. ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ.